ಸ್ನೇಹಿತರೆ, ಸ್ವಾಗತ ಸುಸ್ವಾಗತ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಇವತ್ತಿನ ವಿಷಯ ಬಿಡದಿ ಟೌನ್ಶಿಪ್. ಚಿಕ್ಕದಾಗಿ ತಿಳ್ಕೊಂಡಿದ್ದೀನಿ. ಚಿಕ್ಕದಾಗಿ ಏನು ತಿಳ್ಕೊಂಡಿದ್ದೀನಿ? ಚಿಕ್ಕದಾಗಿ ರೈತರು ಜಮೀನು ಯಾವುದೇ ಇದಕ್ಕೆ ಹೋಗಬಾರ್ದು. ಯಾಕೆ ಅಂದರೆ ಕಷ್ಟಪಟ್ಟು ತಲಾಂತರದಿಂದ ಬಂದಿರುತ್ತೆ. ಇವತ್ತು ಒಬ್ಬ ರೈತ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದು ನಿಮಗೆಲ್ಲ ಕಡೆ ಉದಾಹರಣೆ ಗೊತ್ತಿದೆ. ಬಿಡದಿ ಟೌನ್ಶಿಪ್ ಅಂದರೆ ಅಲ್ಲಿ ದೊಡ್ಡ ದೊಡ್ಡ ಲೇಔಟ್ಗಳ ನಿರ್ಮಾಣ, ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ನಿರ್ಮಾಣ ಮಾಡಿ ಫ್ಯಾಕ್ಟ್ರಿಗಳಲ್ಲಿ ಯಾರಿಗೆ ಕೆಲಸ ಕೊಡ್ತೀರಾ? ಒಂದು 20 ವರ್ಷದಿಂದ ಹಿಡಿದು 30 ವರ್ಷ, 35, 40 ವರ್ಷದ ಯುವಕರಿಗೆ ನೀವು ಕೆಲಸ ಕೊಡ್ತೀರಾ. ಕೆಲಸ ಕೊಡ್ತೀರಾ ಸರಿ. ಮಿಕ್ಕಿದ 40ರಿಂದ 50 ಅವರಿಗೆ ಏನು ಮಾಡ್ತೀರಾ? ಅವ್ರಿಗೆ ಕೆಲಸ ಯಾರು ಕೊಡೋದು? ಅದೇ ಅವರು ರೈತರು ಜಮೀನಿದ್ದರೆ ರೈತರು ನಿಮಗೆ ಕೆಲಸ ಕೊಡ್ತಾರೆ. ರೈತರಿದ್ದರೆ ಸರ್ಕಾರ ಅನ್ನೋದನ್ನ ದಯವಿಟ್ಟು ಮರಿಬಾರ್ದು. ನೀವು ಕೊಡೋ 2 ಕೋಟಿ ದುಡ್ಡು 2 ಕೋಟಿ ಕೊಡ್ತಿರೋ, 1.5 ಕೊಡ್ತಿರೋ, ಹೆಚ್ಚು ಕಡಿಮೆ ಇರುತ್ತೆ. ಆದರೆ ನಮ್ಮ ರೈತರನ್ನ ಜಮೀನು ಕಿತ್ಕೊಂಡ್ರೆ ಯಾವ ನ್ಯಾಯ ಇದು? ರೈತರು ಒಪ್ಪಿಗೆ ಇಲ್ಲ. ಪ್ರತಿಯೊಬ್ಬ ಬಿಡದಿ ರೈತರಾಗಲಿ, ಪ್ರತಿಯೊಬ್ಬರು ರಾಮನಗರದ ಸುತ್ತಮುತ್ತ ಈ ಟೌನ್ಶಿಪ್ಪಿಗೆ ಎಲ್ಲಿ ಹೊಂದಿಕೊಳ್ಳುತ್ತೆ ರೈತರು ಚೀಮಾರಿ ಆಗ್ತಾಯಿದ್ದಾರೆ. ಕರ್ನಾಟಕ ಸರ್ಕಾರಕ್ಕೆ, DK ಶಿವಕುಮಾರ್ ಅವರಿಗೆ ಧಿಕ್ಕಾರಕ್ಕೆ ಹೋಗ್ತಾ ಇದ್ದಾರೆ. ನಾನು ಇದನ್ನು ಹೇಳ್ತಾ ಇಲ್ಲ. ನ್ಯೂಸ್ ಚಾನಲ್ ರಿಪಬ್ಲಿಕ್ ಕನ್ನಡದಲ್ಲಿ ಬಂದಿದೆ, ನೋಡಿ. ನೀವು ನಾನು ಮಾಡ್ತೀನಿ, ಏನು ಮಾಡಿದ್ರು ಬಿಡಲ್ಲ, ಅಕ್ವೈರ್ ಮಾಡ್ಕೊಳ್ತೀನಿ, ಆಕ್ರಮಿಸ್ಕೊಳ್ತೀನಿ ಅಂದರೆ ರೈತರು ಒಪ್ಪಿಗೆ ಇಲ್ದಲೆ ನೀವು ಅವ್ರ ಮೇಲೆ ಪ್ರೆಜರ್ ಹಾಕಿ ಯಾಕೆ ನೀವು ಮಾಡಬೇಕು? ಸ್ವಾಮಿ, ನೀವು ಅಲ್ಲಿರೋ ರೈತರೆಲ್ಲ ಬರಡು ಭೂಮಿ ಅಂದರೆ ಕಣ್ಣಿಗೆ ಕಾಣ್ತಾ ಇದ್ದಾರಲ್ರಿ. ನಾನು ಹೇಳಿದಂಥ ಪ್ರತಿಷ್ಠಿತ ಕನ್ನಡ ಒಂದು ಚಾನಲ್ಲು, ರಾಷ್ಟ್ರೀಯ ಮಾಧ್ಯಮ ಖುದ್ದಾಗಿ ಆ ಸ್ಪಾಟಿಗೆ ಸ್ಥಳಕ್ಕೆ ಹೋಗಿ ಎಲ್ಲ ವಿಚಾರಣೆ ಮಾಡ್ತಾಯಿದೆ. ರೈತರನ್ನ ನೀವು ಅವ್ರ ಮೇಲೆ ಪ್ರೆಸರ್ ಹಾಕಿ ತಗೊಳಂಗಿಲ್ಲ. ರೈತರಾಗೆ ಒಪ್ಪಿಗೆ ಕೊಟ್ಟರೆ ತಗೋಬೋದು. ಆಯಿತು, 1 ಕೋಟಿ ಕೊಟ್ಟರೆ ತಗೊಂಡ್ರೆ ಅವರು ಎಲ್ಲೂ ಹೋಗಿ ಜಮೀನು ಮಾಡಬೇಕು? ಎಲ್ಲಿ ಜಮೀನು ತಗೋಬೇಕು? ಈಗ ಬಂದು ಬಿಡದಿಯಿಂದ ಹೋಗಿ ತಮಿಳ್ನಾಡಲ್ಲಿ ತಗೊಳಕ್ಕಾಗುತ್ತಾ? ಬಿಡದಿಂದ ಹೋಗಿ ಯಾವುದೋ ಬೆಳಗಾಮಲ್ಲಿ, ದಾವಣಗೆರೆಯಲ್ಲಿ ತಗೊಳಕ್ಕಾಗುತ್ತಾ? ತಲಾಂತರದಿಂದ ಬಂದಿರೋಂಥ ಜಮೀನು, ಅವ್ರ ಕಷ್ಟ ಸುಖದಲ್ಲಿ ಭಾಗಿಯಾಗಿರೋಂಥ ಜಾಗ, ಅವರು ಸಾಕಿರೋಂಥ ಪ್ರಾಣಿಗಳನ್ನ ಕರ್ಕೊಂಡು ಎಲ್ಲಿ ಹೋಗ್ಬೇಕ್ರಿ? 100 ವರ್ಷಗಳಿಂದ ಅವರು ತಾತ ಮುತ್ತಾತ ಅವರು ಜೀವನ ಕಟ್ಕೊಂಡಿರ್ತಾರೆ. ನೀವು ಬಂದು ಅಭಿವೃದ್ಧಿ ಮಾಡಿ. ಆದರೆ ಯಾವುದೋ ಒಂದು ರಿಯಲ್ ಎಸ್ಟೇಟ್ ದಂಧೆಗೋ ಇಲ್ಲ ಮತ್ತೊಂದು ಯಾವುದು ಕಂಪನಿಗಳಿಗೋ ಮಾಡಿ ನಮ್ಮ ರೈತರ ಜೀವನ ಕೆಡಿಸ್ಬೇಡಿ. ನಮ್ಮ ರೈತರು ಇಷ್ಟವಾಗಿ ಅವ್ರು ಕೊಡಲೇಬೇಕು ಅಂತ ಇದ್ದರೆ ಕೊಡಿ. ನೀವು ಕೊಡೋ ಅಂಥ 1 ಕೋಟಿ 1.5 ಕೋಟಿ ಜಮೀನು ರೈತರು ಬದುಕು ಹಸನಾಗಲ್ಲ. ದುಡ್ಡು ಇವತ್ತು ಖಾಲಿಯಾಗಿ ಹೋಗುತ್ತೆ. ಆದರೆ ನೀವು ಕೊಡೋಂಥ ದುಡ್ಡಲ್ಲಿ ಎಲ್ಲಿ ಹೋಗಿ ರೈತರು ಜಮೀನು ತಗೋಬೇಕು? ರೈತರು ಬಿಡದಿಗೆ ಸಂಬಂಧ, ಕರ್ನಾಟಕದ ಯಾವ ರೈತರಿಗೂ ಸಂಬಂಧ ಅಲ್ಲ ಅನ್ನೋದು ಇದು ತಪ್ಪು. ಕರ್ನಾಟಕದ ಮೂಲೆ ರೈತರು ಬಿಡದಿ ರೈತರಿಗೆ ಸಪೋರ್ಟ್ ಮಾಡಬೇಕು. ರೈತ ಸಂಘಗಳು ಎಲ್ಲೋಗಿದ್ದಾವೆ? ಪುಟ್ಟಣ್ಣಯ್ಯನವರು ಎಲ್ಲೋಗಿದ್ದಾರೆ? ನಾನು ಕೇಳೋದು, ಪುಟ್ಟಣ್ಣಯ್ಯನವರ ಮಗ ದರ್ಶನ್ ಪುಟ್ಟಣ್ಣಯ್ಯವರು ನೀವು ಹೆಸರು ಉಳಿಸ್ಬೇಕು ಸ್ವಾಮಿ. ರೈತ ಸಂಘಗಳು ಎಲ್ಲೋಗಿದ್ದಾವೆ? ಯಾವುದೇ ಒಂದು ಇದು ಕಾಣ್ತಾ ಇಲ್ಲ. ಶಾಂತಿಯುತವಾಗಿ ಕೇಳಿ, ಯಾವುದೇ ದಗಲೆ ದೊಂಬಿಗಳು ಬೇಡ, ಶಾಂತಿಯುತವಾಗಿ ಕೇಳಿ. ಸರ್ಕಾರಕ್ಕೆ ಕೇಳೋದು, DK ಶಿವಕುಮಾರ್ ಅವರಿಗೆ ಕೇಳೋದು, ದಯವಿಟ್ಟು ಆಲೋಚನೆ ಮಾಡಿ. ಕುಮಾರಸ್ವಾಮಿ ಮಾಡಿದ್ದು ಅಂತ ಹೇಳ್ತಾ ಇದ್ದೀರಾ. ಅವರು ಮಾಡಿದ್ನ 2 ಸಾರಿ ಮೀಟಿಂಗ್ ಮಾಡಿ ರೈತರ ವಿರೋಧ ಆದ ತಕ್ಷಣ ಅದನ್ನು ಅವರು ಕೈ ಬಿಟ್ಟರು ಯೋಜನೆ. ಆದರೆ ನೀವು ಇದನ್ನು ಯೋಜನೆ ಕೈ ಎತ್ತಿ ತಗೊತಾ ಇರೋದು ಯಾರೋ ಒಬ್ಬರಿಗೆ ಸೈಟ್ ಇಟ್ಕೊಂಡು ವ್ಯಾಪಾರ ಮಾಡೋರಿಗೆ, ರಿಯಲ್ ಎಸ್ಟೇಟ್ಗಳಿಗೆ ಲಾಭ ಆಗ್ಬೋದು. ಆದರೆ ರೈತರು ಜಮೀನು ತಗೊಂಡು ನೀವು ಕೊಟ್ಟರೆ ರೈತರು ಉಳುಮೆ ಮಾಡೋಕ್ಕೆ ಎಲ್ಲಿ ಹೋಗಬೇಕು? ತನ್ನ ಸಂಸಾರ, ತನ್ನ ಪ್ರಾಣಿಗಳು, ತನ್ನ ವಸ್ತುಗಳು, ತನ್ನ ಜೀವನ ತಗೊಂಡು ಪಕ್ಕದ ರಾಜ್ಯಕ್ಕೆ ಹೋಗಬೇಕು, ಇಲ್ಲ ಪಕ್ಕದ ಜಿಲ್ಲೆಗೆ ಹೋಗಬೇಕು. ಸ್ವಾಮಿ, ಯೋಜನೆ ಮಾಡೋಕ್ಕಿಂತ ಫಸ್ಟು ಯೋಚನೆ ಮಾಡಿ, 100 ಸಲ ವಿಚಾರ ಮಾಡಿ, ಆಮೇಲೆ ನಮ್ಮ ರೈತರು ಬೆನ್ನಿಗೆ ಚೂರಿ ಹಾಕಬೇಡಿ ಅಂತ ಕೇಳ್ತಾ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಯಾವುದೇ ಒಂದು ಅಪಪ್ರಚಾರ ನಿಮ್ಮ ಹೆಸರಿಗೆ, ನಿಮ್ಮ ಪಕ್ಷಕ್ಕೆ ಅಪಪ್ರಚಾರವಲ್ಲ. ನಮ್ಮ ರೈತರಿಗೋಸ್ಕರ, ರೈತರಿಗಾಗಿ ಈ ವಿಡಿಯೋ ಆನ್ ದ ಸ್ಪಾಟ್ ರಾಷ್ಟ್ರೀಯ ಮಾಧ್ಯಮ ಹೋಗಿ, ಆ ವ್ಯಕ್ತಿ ಹೋಗಿ ಜನಗಳ ಮುಂದೆ ಜನಗಳ ಅಭಿಪ್ರಾಯ ಕೇಳಿದ್ದಾರೆ. ಯಾವ ಯೂಟ್ಯೂಬರು, ಯಾವ ವೀಡಿಯೋ ಮಾಡೋರು? ನನ್ನ ಮಕ್ಕಳು ಯಾರೋ ಸತ್ರು, ಯಾರೋ ಜೈಲಿಗೆ ಹೋದ್ರು, ದರ್ಶನ್ ಜೈಲಿಗೆ ಹೋದ್ರು, ದರ್ಶನ್ ಪವಿತ್ರ ಗಂಗಾಯ್ತು ಅಂತೀರಾ. ರೈತರ ಬಗ್ಗೆ ಒಂದು ವಿಷಯ ಕೇಳೋಕ್ಕೆ ನಾಚಿಕೆ ಪಡ್ತೀರಲ್ಲ, ಕಚಡಗಳ. ರೈತರು ಹಾಕಿದ ಅನ್ನ ತಿಂತೀರಾ? ರೈತರಿಗೋಸ್ಕರ ಒಂದು ಪ್ರಶ್ನೆ ಮಾಡೋ ಧೈರ್ಯ ಇಲ್ವಾ? ನಾಲ್ಕುಗಳ ಸ್ನೇಹಿತರೆ, ಇದು ಸಿಟ್ಟು ಬರುತ್ತೆ. ಬೇರೆ ಯಾವ್ದು ಬೇಕೋ ಅದು ವೀಡಿಯೋಕ್ಕೆ ಬ್ಲಾಗ್ ಮಾಡ್ತಾರೆ, ವೀಡಿಯೋ ಮಾಡ್ತಾರೆ, ಪ್ರಶ್ನೆ ಕೇಳ್ತಾರೆ. ನಮ್ಮ ರೈತರಿಗೆ ಕಷ್ಟ ಬಂದಾಗ ಕೇಳೋಕ್ಕೆ ಇವರಿಗೆ ದಮ್ಮಿಲ್ವಾ, ಧೈರ್ಯ ಇಲ್ವಾ ಅಂತ ಹೇಳ್ತಾ DK ಶಿವಕುಮಾರ್ ಯಾವುದೇ ಈ ಯೋಜನೆ ಮಾಡೋದು ಇನ್ನೊಮ್ಮೆ ರೈತರನ್ನ ಕರೆದು ಕೂರಿಸ್ಕೊಂಡು ಮಾತಾಡಿ ವಿಚಾರ ಮಾಡಬೇಕು ಅಂತ ಕೇಳ್ತಾ ನನ್ನ ಈ ವಿಡಿಯೋ ಅಂತ್ಯ ಮಾಡ್ತಾಯಿದ್ದೀನಿ. ಏನಾದರೂ ಪದ ಬಳಕೆಯಲ್ಲಿ ತಪ್ಪಿದರೆ ಸಾರ್ವಜನಿಕರಲ್ಲಿ ಕ್ಷಮೆ ಕೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ. ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ಎಲ್ಲರೂ ಒಂದಾಗಿ ಬಿಡದಿ ರೈತರು ಬಿಡದಿಗೆ ಸಮ ಅಲ್ಲ, ನಮ್ಮ ಕರ್ನಾಟಕದ ಮೂಲೆ ರೈತರು ಇವರಿಗೆ ಸಪೋರ್ಟ್ ಮಾಡಿ ಅವ್ರ ಕೈ ಬಲಪಡಿಸ್ಬೇಕು ಅಂತ ಹೇಳ್ತಾ ಇಲ್ಲಿಗೆ ನಾನು ಈ ವಿಡಿಯೋ ಮುಗಿಸ್ತಾಯಿದ್ದೀನಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ, ಜೈ ಭೀಮ್.